ಕರ್ನಾಟಕ ರಾಜ್ಯ ನದಾಪ ಪಿಂಜಾರ ಸಂಘ ಶಿವಮೊಗ್ಗ ಆಡಳಿತ ಕಚೇರಿ ಸಿಪಾರ ಗುತ್ತಿನಾಡು ಚಿತ್ರದುರ್ಗ ಜಮಖಂಡಿ ತಾಲೂಕಾ ಘಟಕ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಭೆ ಹಾಗೂ ಸನ್ಮಾನ ಕಾರ್ಯಕ್ರಮ ಜಮಖಂಡಿ ನಗರದ ಎಸ್ಆರ್ಎ ಕ್ಲಬ್ನಲ್ಲಿ ಜರುಗಿತು। ಈ ಕಾರ್ಯಕ್ರಮವನ್ನು ಹಾಜಿ ಸಾಹೇಬ್ ಲಾಲ್ ನದಾಪ್ ಅವರು ಕುರಾನ್ ಪಠಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ನಂತರ ಸಂಘದ ಲಾಂಛನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು। ನಂತರ ಅತಿಥಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು। ನಂತರ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು। ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅತಿಥಿಗಳು ಮಾತನಾಡಿದರು। ಈ ಕಾರ್ಯಕ್ರಮದಲ್ಲಿ ಘಟಕ ವಿಭಾಗೀಯ ಉಪಾಧ್ಯಕ್ಷರಾದ ಪಿ ಇಮಾಮ್ ಸಾಬ್, ಜಿಲ್ಲಾಧ್ಯಕ್ಷ ಹೊಸಮನಿ, ಮಾಜಿ ಜಿಲ್ಲಾಧ್ಯಕ್ಷ ಮುದಕವಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಿಹಾನಾ ಭಾನು ನದಾಪ್, ಮಾಜಿ ಜಿಲ್ಲಾಧ್ಯಕ್ಷ ಲಾಲ್ ಸಾಬ್ ನದಾಪ್, ಹಾಜಿ ಸಾಹೇಬ್ ಲಾಲ್ ನದಾಪ್, ಮೌಲಾ ಸಾಬ್ ನದಾಪ್, ಯಾಕೂಬ್ ನದಾಪ್, ಚಾಂದ್ ಸಾಬ್ ನದಾಪ್ ನೂತನ ಅಧ್ಯಕ್ಷರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು। ಬ್ಯೂರೋ ರಿಪೋರ್ಟ್ ಪ್ರವೀಣ್ ಸಿದ್ದಿ ಟಿವಿ ಜಮಖಂಡಿ। ಮತ್ತು ಅವರು ಹಾಕಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು। ಅದು ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ। ಆದರೆ ನಾನಿಲ್ಲಿ 51 ಜನಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಏನನ್ನು ಮಾಡಬೇಕಾಗಿದೆ ಅಂತಂದ್ರೆ, ನೀವು ನಮ್ಮ ಸಮಾಜ ಬಹಳಷ್ಟು ಹಿಂದುಳಿದ ಸಮಾಜ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದೆ। ನಾವೇನ್ ಮಾಡಬಹುದು? ಹಾಗಾದ್ರೆ ಶೈಕ್ಷಣಿಕವಾಗಿ ಏನ್ ಮಾಡಬಹುದು? ಒಬ್ಬ ವಿದ್ಯಾರ್ಥಿ ಅತಿ ಉತ್ತಮ ರೀತಿಯಲ್ಲಿ ಓದ್ತಾ ಇರ್ತಾನೆ, ಅವನು ಕಡುಬಡುವ, ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳನ್ನು ನೀವು ಗುರುತಿಸಿ ನೀವು ದುಡ್ಡು ಕೊಡುವುದು ಬೇಡ, ಅವನು ಏನು ಅಂತಂದ್ರೆ ಅತ್ಯಂತ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಯಾಗಿರ್ತಾನೆ। ಇವತ್ತು ಬಹಳಷ್ಟು ಸೌಲಭ್ಯಗಳಿವೆ, ನೀವು ಒಂದು ಎಜುಕೇಶನ್ ಲೋನ್ ಅಂತ ಸಿಗತ್ತೆ, ದಯಮಾಡಿ ಅಂತ ವಿದ್ಯಾರ್ಥಿಗಳಿದ್ದರೆ ಎಜುಕೇಶನ್ ಲೋನ್ ಅನ್ನು ಕೊಡಿಸುವ ವ್ಯವಸ್ಥೆ ನಿಮ್ಮಿಂದ ಆಗಬೇಕಾಗಿದೆ। ಅವುಗಳನ್ನು ಗುರುತಿಸಿ ತಾಲೂಕಾ ಘಟಕಕ್ಕೆ ತೆಗೆದುಕೊಂಡು ತಿಳಿಸಿ, ಅಧ್ಯಕ್ಷರಿಗೆ ತಿಳಿಸಿ, ಕಾರ್ಯದರ್ಶಿಗೆ ತಿಳಿಸಿ, ಜಿಲ್ಲಾ ಅಧ್ಯಕ್ಷರಿಗೆ ತಿಳಿಸಿ, ನಾವು ರಾಜ್ಯಮಟ್ಟಕ್ಕೆ ತಿಳಿಸ್ತೀವಿ। ಯಾಕಂದ್ರೆ ನಮ್ಮ ಸಮಾಜ ಬಹಳಷ್ಟು ಶೈಕ್ಷಣಿಕವಾಗಿ ಈಗ ನನಗೆ ಬಹಳ ಖುಷಿ ಆಯಿತು। ಇಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು, ಒಬ್ಬ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಒಂದು ಸನ್ಮಾನಿಸ್ತಾರಲ್ಲ, ಅದು ಬಹಳ ಒಂದು ಹೆಮ್ಮೆ ನಮ್ಮ ಸಮಾಜದಲ್ಲಿ। ಅಂತ ವಿದ್ಯಾರ್ಥಿಗಳು ಮುಂದೆ ನಾವು ಇಂಥ ವಿದ್ಯಾರ್ಥಿಗಳನ್ನ ಕಳಿಸಬೇಕಾಗಿದೆ, ಇನ್ನೂ ಇದ್ದಾರೆ। ಸೊ ಅಂತವರನ್ನ ನಾವು ಬೆಳೆಸಲಿಕ್ಕೆ ತರಬೇಕಾಗಿದೆ। ಇನ್ನ ಕೃಷಿಗೋಸ್ಕರ ನಾವು ಏನನ್ನ ಮಾಡಬಹುದು?